ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಚಾನಲ್ಗೆ ಸ್ವಾಗತ. ನಾವು ಅಂಜಲ್ ಫಿಶ್ ಇಟ್ಕೊಂಡು ಒಂದು ಸಾರು ಮಾಡ್ತಾ ಇದ್ದೀರಿ. ಅದು ಬೇರೆ ಮಂಗಳೂರು ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ನೋಡಿ, ಇದೊಂದು 300 ಗ್ರಾಮ್ ಅಷ್ಟಿದೆ. ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದೆರಡು, ಇದು ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ, ಒಂದು ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲೇ ನೆನೆಸಿಟ್ಟಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಸೇರಿ ತೊಗೊಂಡಿದ್ದೀನಿ, ಒಂದು 10 ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲೆ ಧನಿಯಾ, ಮೆಣಸು, ಜೀರಿಗೆ, ಮೆಂತ್ಯ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದಾಗಿದೆ. ಇವಾಗ ಈ ಒಣಮೆಣಸಿನ್ಕಾಯಿ ಹಾಕೋಣ. ಇದೊಂದು ಸ್ವಲ್ಪ ಫ್ರೈ. ಈಗ ಈ ತೆಂಗಿನಕಾಯಿನೂ ಸಹ ಹಾಕೋಣ. ಆಗುತ್ತೆ. ಈಗ ಆಫ್ ಮಾಡ್ತೀನಿ ಸ್ಟವ್. ರುಬ್ಕೊಳ್ಳೋಣ ಇದನ್ನು. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಹುರಿದಿಟ್ಕೊಂಡಿರೋ ಮಸಾಲೆನ ನಾನು ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಿದ ತಕ್ಷಣ ಬೆಳ್ಳುಳ್ಳಿ, ಶುಂಠಿ ಹಾಕೋಣ. ಒಂದು ನಿಮಿಷ. ಈಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋಣ. ಆಮೇಲೆ ಈರುಳ್ಳಿನೂ ಹಾಕೋಣ. ಚೆನ್ನಾಗಿ ಫ್ರೈ ಆಗಿದ್ದು. ಈಗ ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕೋಣ. ಹಾಗೆ ಮ್ಯಾಶ್ ಆಗಲಿ, ಬೇಯಲಿ. ಆಮೇಲೆ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ನಾವು ಹಾಕಿರೋ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋಣ. ನೀರು ಸ್ವಲ್ಪ ಹಾಕೋಣ. ಈ ಹುಣಸೆಹಣ್ಣು ನೆನೆಸಿದ್ನಲ್ಲ, ಆ ಹುಣಸೆಹಣ್ಣು ಕಿಚಿದ ನೀರಿದೆ, ಆ ನೀರಲ್ಲೇ ಈ ಮಸಾಲೆ ಮಿಕ್ಸಿನ ತೊಳೆದು ಹಾಕೋಣ. ಇದು ಆಲ್ರೆಡಿ ಹುರಿದಿರೋ ಮಸಾಲೆ ಆಗಿರೋದ್ರಿಂದ ನಾವೇನು ಫ್ರೈ ಏನು ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೋಣ. ನೀರು ನೋಡ್ಕೊಂಡು ಹಾಕೊಳ್ಳಿ, ಇನ್ನೊಂಚೂರು ನೀರು ಬೇಕಿದಕ್ಕೆ. ಇದು ಮರಳಿ. ಉಪ್ಪು ಹಾಕೋಣ. ನಾನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದು ಮರಳಿ ಚೆನ್ನಾಗಿ ಮರಳದ ಮೇಲೆ ನಾವು ಮೀನು ಹಾಕೋಣ. ನೋಡಿ ಸ್ನೇಹಿತರೆ, ಮರಳಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಮರಳಿ. ಇದನ್ನು ಚೆನ್ನಾಗಿ ಮರಳಬೇಕು. ಚೆನ್ನಾಗಿ ಮರಳುವಾಗ ಮೀನು ಹಾಕೋಣ. ಈಗ ನಾವು ಇದಕ್ಕೆ ಮೀನು ಹಾಕೋಣ. ನಿಧಾನಕ್ಕೆ, ತುಂಬ ಕಲಿಸಬಾರ್ದು. ನಿಧಾನಕ್ಕೆ ಈ ಥರ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಲಿ. ಒಂದು 4-5 ನಿಮಿಷ ಆಗುತ್ತೆ. ಅಷ್ಟಕ್ಕೆ ಸಾರು ಗಟ್ಟಿ ಆಗುತ್ತೆ, ಮೀನು ಚೆನ್ನಾಗಿ ಬೇಯುತ್ತೆ. ಉಪ್ಪು, ಖಾರ, ಉಪ್ಪು ನೋಡ್ಕೊಳ್ಳೋಣ ಹೇಗಿದೆ ಅಂತ. ಸ್ವಲ್ಪ ಉಪ್ಪು ಬೇಕು. ನೋಡಿ, ಇದು ಚೆನ್ನಾಗಿ ಮರಳಿದೆ, ಫಿಶು ಬೆಂದಿದೆ. ಇದಾಗಿದೆ. ನಾನು ಆಫ್ ಮಾಡ್ತೀನಿ. ಈಗ ಡಿಶ್ ಔಟ್ ಮಾಡೋಣ. ನೋಡಿ ಸ್ನೇಹಿತರೆ, ಟೇಸ್ಟಿ ಫಿಶ್ ಕರಿ ರೆಡಿ. ಮಂಗಳೂರು ಸ್ಟೈಲಲ್ಲಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬಾಯ್.